ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಜವಳಿ ಗಿಡಕ್ಕೆ ಸ್ವಲ್ಪ ಯೂರಿಯಾ ಹಾಕ್ಬೇಕು. ಹಾಗಾಗಿ ಅಲ್ಲಿ ಎಲ್ಲ ಚೀಲ ರೆಡಿ ಐತೆ ಮತ್ತು ಎಲ್ಲ ರೆಡಿ ಐತೆ. ಈಗ ಜವಳಿ ಗಿಡಕ್ಕೆ ಗೊಬ್ಬರ ಹಾಕೋಣ. ಹೈ ಹಚ್ ಇದ್ರಾಗ ಏನು ಕಂಟೆಂಟ್ ಇರ್ತದಪ್ಪ ಅಂದ್ರೆ ಏನಿರ್ತದೆ? ನೈಟ್ರೋಜನ್, 46% ನೈಟ್ರೋಜನ್. ಹೈ ಸ ರುದ್ರಸ ಮರಳಿ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಭಾಳ ದಿವಸ ಆಗಿತ್ತು ಮತ್ತು ವಿಡಿಯೋ ಮಾಡಿ. ಆಮೇಲೆ ಒಂದು 3-4 ದಿವಸ ಆಯಿತು ನಾವು ಹೊಲ್ದಾಗ ಬಂದಿದ್ದಿಲ್ಲ. ಇವತ್ತು ಬಂದೀನಿ. ಆವಾಗಲೇ ಯೂರಿಯಾ ಗೊಬ್ಬರ ಹಾಕೋದಿತ್ತು ಜವಳಿಕಾಯಿಗೆ, ಎಲ್ಲ ಹಾಕಿದೆ. ಹತ್ತತ್ರ ಒಂದು 3/4 ಚೀಲ ಹೋಯ್ತು. ಅದು 46% ನೈಟ್ರೋಜನ್ ಇರ್ತೈತಿ. ಈ ಜವಳಿಕಾಯಿಗೆ ಏನಪ್ಪ ಅಂದ್ರೆ ಯೂರಿಯಾ ಒಂದೇ ಸಾಕು, ಬೇರೆ ಗೊಬ್ಬರ ಏನೋ ಅವಶ್ಯಕತೆ ಬೀಳೋಲ್ಲ. ಯಾಕಂದ್ರೆ ಅದು ಯೂರಿಯಾ ಗ್ರೋತ್ ಪ್ರಮೋಟ್ರ್. ಸೊ ಹಂಗಾಗಿ ಜವಳಿಕಾಯಿಗೆ ಸ್ವಲ್ಪ ಚಿಗುರು ಬರೋಕ್ಕೆ ಅದಕ್ಕೆಲ್ಲ ಹೆಲ್ಪ್ ಆಗತ್ತೆ ಯೂರಿಯಾ. ಅದು ಬಿಟ್ಟರೆ DAP ಅದೆಲ್ಲ ಏನು ಅವಶ್ಯಕತೆ ಬೀಳೋಲ್ಲ. ಯೂರಿಯಾ ಚೀಲ ಒಂದು ಚೀಲ ಬಂದ್ಬಿಟ್ಟು ರೇಟ್ 320 - 350 ರೂಪಾಯಿ. ಅದು ಒಂದು ಸಾಕಾಗತ್ತೆ. ಸುಮಾರು ಒಂದು 3 ಚೀಲ ಹಾಕಿನಿ ಇದಕ್ಕೆ. ಈಗ ಇದು ಜವಳಿಕಾಯಿ ಒಂದು 2 ಸತಿ ಹರಿದೀವಿ. ಟೋಟಲ್ ಇದು ಒಂದು ಹತ್ತತ್ರ ಒಂದು ಅರ್ಧ ಎಕರೆ ಹಾಕಿರೋದು ನಾನು. 1.5 kg ಬೀಜ ಹಾಕಿರೋದು. ಪರವಾಗಿಲ್ಲ. ಹೋಗಿ ಈಗ ಮಾರ್ಕೆಟು 300 - 400 ರೂಪಾಯಿ ಒಂದು ಮೊಣ ಹಾಕೋದೆ. ಮೊಣ ಅಂದರೆ 12 kg ಒಂದು ಮೊಣ ಅಂತಾರೆ. ಸುಮಾರು ಇದಕ್ಕೊಂದು 10 - 15 ಸಾವಿರ ಖರ್ಚು ಮಾಡಿದ್ದೀನಿ. ಅದು ಇನ್ವೆಸ್ಟ್ಮೆಂಟ್ ಅಷ್ಟೇ ಆಗಿರೋದು. ಆಳಿಂದೇನು ಇದಕ್ಕೇನು ಹರಿಯೋದು ಆಳಿಂದೇನು ಅದೇನು ಇನ್ಕ್ಲೂಡ್ ಇಲ್ಲ. 10 - 15 ಸಾವಿರ. ಬಟ್ ಈಗ ಆಗಿರೋದು ನನಗೆ ಒಂದು 23 ಸಾವಿರ ಆಗುತ್ತೆ ಖರ್ಚು ತೆಗ್ದಂಗೆ ಇನ್ವೆಸ್ಟ್ಮೆಂಟಿಂದ. ಬಟ್ ಅದು ಕೂಲಿ ಎಲ್ಲ ಹೋದರೆ ಒಂದು 5-6 ಸಾವಿರ ಉಳ್ಕೊಂಡಂಗೆ. ಇದು ಇನ್ನೂ ಒಂದು 3 - 4 ಸತಿ ಹರಿಯೋಕ್ಕೆ ಬರ್ತೈತೆ. ಈ ಕಡೆ ಪೂರ್ತಿ ಉಳಿತಾಯ ಅಂತಲೂ ಹೇಳೋಕ್ಕಾಗಲ್ಲ, ಪೂರ್ತಿ ಅಷ್ಟಕ್ಕಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಇದು ಹೆಂಗಂದ್ರೆ ಒಂಥರ ಕೈಯಾಗೆ ರೊಕ್ಕ ಆಡ್ತಿರ್ತೈತೆ ಎನಿ ಟೈಮ್. ಅಂದರೆ ವಾರಕ್ಕೊಮ್ಮೆ. ಈಗ ಒಂದು ಸತಿ ಹರಿದ್ನಪ್ಪ ಅಂದ್ರೆ ನಾವು ಇನ್ನೊಂದು ಸತಿ ಹರಿಬೇಕಂದ್ರೆ ವಾರಕ್ಕೊಮ್ಮೆ. ಈಗ ಒಂದು ಅರ್ಧ ಎಕರೆ ಹಾಕಿದ್ನಪ್ಪ ಅಂದ್ರೆ ಡೈಲಿ ಒಂದು 3 - 4 ದಿವಸ ಹರಿಬೋದು. ಸೊ ಡೈಲಿ ದುಡ್ಡು ಆಡ್ತಿರ್ತಾವೆ ಇದ್ರಾಗೆ. ಸೊ ಹಂಗಾಗಿ ಇದನ್ನ ಹಾಕ್ಕೊಂಡಂಗೆ ಅಷ್ಟೇ. ಈಗ ನಮ್ಮದು ಮಲ್ಲಿಗೆ ಹೂ ಬೇರೆ ಇಲ್ಲಲ್ಲ. ಸೊ ಹಂಗಾಗಿ ಡೈಲಿ ಖರ್ಚಿಗೆ, ಸಂತೆ ಖರ್ಚಿಗೆ ಅದಕ್ಕೆಲ್ಲ ಬೇಕಾಗತ್ತಂತ ಇದು ಪರವಾಗಿಲ್ಲ, ಕೈ ಹಿಡ್ದೈತೆ. ಸುಮಾರು ಒಂದು 400 - 500 ರೂಪಾಯಿ ಆ ರೇಟ್ ಇತ್ತಂದರೆ ದುಡ್ಡು ಮಾಡ್ಬೋದು ಇದ್ರಾಗ. ಇಲ್ಲ ಒಂದು 300 ಒಳಗಿತ್ತಂದ್ರೆ ಅಷ್ಟಕ್ಕಷ್ಟೇ ಖರ್ಚಿಗೆ, ಆಳಿಗೆ ಒಳಗೆ ಅದಕ್ಕೆ ಸರಿ ಹೋಗ್ತೈತೆ. ಅದರ ಬೇರೆ ಈಗ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗೈತೆ. ಸೊ ಹಂಗಾಗಿ ಇದು ಪರವಾಗಿಲ್ಲ, ಓಕೆ ಮಾಡ್ಬೋದು ಅಂತ ಹೇಳ್ಬೋದು. ಕಂಪ್ಲೀಟ್ ಜವಳಿ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಹೆಂಗೆ ಬೆಳೆಯೋದು, ಏನು ಕತೆ, ಮಾರ್ಕೆಟಿಂಗ್ ಹಿಂಗೆ, ಅದ್ರದ್ದು ಲಾಭ ಲೂಷಣೆ ಏನು ಅನ್ನೋದು ಬೇಕಾದ್ರೆ ಇನ್ನೊಂದು ವಿಡಿಯೋದಾಗ ನಾನು ಕಂಪ್ಲೀಟ್ ಹೇಳ್ತೀನಿ ಅಂತೆ. ಸೊ ಈಗ ಒಂದು 3-4 ದಿವಸ ಹೊಲ್ದಾಗ ಬಂದಿಲ್ಲ. ಸೊ ಹಂಗಾಗಿ ಎಲ್ಲ ಕಡೆಗೆ ಅಡ್ಡಾಡ್ಕೊಂಡು ಹೋಗ್ಬೇಕಾಗೈತೆ. ಸೊ ಹಂಗಾಗಿ ಈಗ ನಾನು ಅಡಿಕೆ ಗಿಡ ಈ ಕಡೆಗೆ ಬಂದಿದ್ದೀನಿ. ಇದು ಕುಂಬಳಕಾಯಿ ಹಾಕಿದ್ನಲ್ಲ, ಅದನ್ನೆಲ್ಲ ತೆಗೆದು ಈಗ ಬಳ್ಳಿ ಎಲ್ಲ ತೆಗೆದು ರೂಟ್ ಹೊಡಿಸಿದ್ದೀನಿ. ಒಂದು ಲೆಕ್ಕಕ್ಕೆ ಆಗಿದ್ದು ರೂಟ್ ಹೊಡಿಸಿರೋದು. ಈಗ ನಾಳೆ ಇದಕ್ಕೆಲ್ಲ ನೀರು ಬಿಟ್ಟು, ಈಗ ಮಧ್ಯದಾಗ ಏನು ಕಸ ಐತಲ್ಲ, ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಗೊಬ್ಬರ ಎಲ್ಲ ಹಾಕ್ಕೊಂಡು ಅದಾದ್ಮೇಲೆ ಮತ್ತು ಈಗ ಪಪ್ಪಾಯ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇನ್ಮೇಲೆ ಎಲ್ಲ ಬೆಡ್ ಮಾಡಿ ಥರದಾಗೆಲ್ಲ ಮಾಡಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲ ರೂಟ್ ಓಡಿಸಿನಿ, ಎಲ್ಲ ಕ್ಲೀನಾಗೈತೆ ಅಡಿಕೆ ಗಿಡ ಎಲ್ಲ. ನೋಡಿರಿ ಅಡಿಕೆ ಗಿಡ ಹೆಂಗೆ ಚೆನ್ನಾಗಿ ಬಂದಿದ್ದಾವೆ ಹೆಂಗೆ. ಸುಮಾರು ಒಂದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳ ಗಿಡ ಇದು. ಸುಮಾರು 1, 2, 3 ಹಚ್ಚಿದ ಮೇಲೆ ಇದು ಒಂದು 3 ಎಲೆ ಬಂದೈತೆ. ಅಂದರೆ ತಿಂಗಳಿಗೆ ಒಂದು ಲೆಕ್ಕ ಹಿಡ್ಕೊಂಡ್ರೆ ಒಂದು 3 ತಿಂಗಳು 4 ತಿಂಗಳಿಗೆ ಒಂದೊಂದು ಗಿಡ ಬಂದಿದೆ. ಪಪ್ಪಾಯ ಗಿಡ ಭಾರಿ ಸೂಕ್ಷ್ಮ ಮರ. ಇವು ಒಂದು ಸ್ವಲ್ಪ ಅಂದರೆ ಲಟ್ಟ ಅಂದು ಹೋಗ್ತವೆ. ಈ ಕಡೆ ಎಲ್ಲ ಮಣ್ಣು ಸರಿ ಇಲ್ಲಲ್ಲ. ಸೊ ಹಂಗಾಗಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಇವಕ್ಕೆಲ್ಲ ಗೊಬ್ಬರ ಹಾಕ್ಕೊಂಡು ಭಾಳ ಇಂಪ್ರೂವ್ಮೆಂಟ್ ಮಾಡಬೇಕು. ಮೊನ್ನೆ ಒಂದು ಪಪ್ಪಾಯ ತೋಟಕ್ಕೆ ಹೋಗಿದ್ದೆ. ಇಲ್ಲಿ ನಮ್ಮೂರವರೇ ಹಾಕಿದ್ರು. ನನಗಿಂತ ಒಂದೂವರೆ ತಿಂಗಳ ಮುಂಚೆ ಹಾಕಿದ್ದಾರೆ ಅವರು. ಬಟ್ ಅಲ್ಲಿಗೆ ಇಲ್ಲಿಗೆ ನಾನು ಕಂಪೇರ್ ಮಾಡಿದ್ರೆ ಭಾಳ ವ್ಯತ್ಯಾಸ ಐತೆ. ಯಾಕಂದರೆ ಅವರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ.
ಬಟ್ ಅವ್ರದ್ದೇನೋ ಕಾಪ್ ಸೆಟ್ ಆಗಿಲ್ಲ, ಕಾಯಿ ಹಿಡ್ದಿಲ್ಲ. ಬಟ್ ನಾವು ಬೆಳವಣಿಗೆನೇ ಇಲ್ಲ, ಗ್ರೋತ್ ಇಲ್ಲ, ಯಾಕಂದ್ರೆ ಮಣ್ಣು ಸರಿ ಇಲ್ಲ. ನೋಡಿರಿ ಈ ಗಿಡ ಹೆಂಗೈತೆ, ಈ ಗಿಡ ಹೆಂಗೈತೆ, ಈ ಗಿಡ ಹೆಂಗೈತೆ, ಈ ಗಿಡ ಹೆಂಗೈತೆ, ಡಿಪೆಂಡ್ ಅಪಾನ್ ಮಣ್ಣು. ಆಮೇಲೆ ಆ ಗಿಡಗಳು ಹೆಂಗದ ನೋಡಿರಿ, ಮಣ್ಣು ಎಲ್ಲೆಲ್ಲಿ ಚೆನ್ನಾಗೈತೆ ಅಲ್ಲೆಲ್ಲೆಲ್ಲ ಚೆನ್ನಾಗಿ ಬಂದಿದ್ದಾವೆ, ಇಲ್ಲಲ್ಲಿ ಏನು ಚೆನ್ನಾಗಿ ಬಂದಿಲ್ಲ. ಸೊ ಈಗೀಗೆಲ್ಲ ಗಿಡಗಳು ಸ್ವಲ್ಪ ಚೆನ್ನಾಗಿರೋವೆಲ್ಲ ಹೂವು ಬರ್ತದವ ನೋಡಿರಿ, ಹೂವು ಸ್ಟಾರ್ಟ್ ಆಗ್ಯಾವ. ಈಗೇನು ಹೂವು ಸ್ಟಾರ್ಟ್ ಆಗ್ಯಾವಲ್ಲ, ಕಾಯಿ ಕುಂದಿರ್ಬೇಕದು, ಕಾಯಿ ಕುಂದ್ರಂಗೆ ಮಾಡ್ಬೇಕು. ಹಂಗಾದ್ರೆ ನಾನು ರೈತ, ಇಲ್ಲಾಂದರೆ ಡೂಪ್ಲಿಕೇಟ್ ರೈತ ಅಂತ ಅರ್ಥ. ಸೊ ಅದು ಈ ನೆಕ್ಸ್ಟ್ ಹಿಂಗೆ ಮಾಡ್ಬೇಕು. ಇಲ್ಲಿ ಒಂದು ಐತೆ ನೋಡಿರಿ ಗಿಡ, ಚೆನ್ನಾಗಿ ಬಂದೈತೆ, ಬಡ್ಡಿ ನೋಡಿರಿ ಚೆನ್ನಾಗಿ ಬಂದೈತೆ, ಇದ್ರಾಗ ಒಳ್ಳೆ ಹೂವು ಸೆಟ್ ಆಗೈತೆ. ಹಂಗೆ ಇದು ಒಂದು ಐತೆ, ಹೂವು ಎಲ್ಲ ಸ್ವಲ್ಪ ದೊಡ್ಡದಾಗೈತೆ ಇದ್ರಾಗ. ಓಕೆ, ಈ ಕಡೆ ಮಲ್ಲಿಗೆ ಹೂವಿನ ಗಿಡ ಎಲ್ಲ ಬಾಡ್ಲು ಬಿಟ್ಟಿದ್ವಿ. ಈಗ ಸೀಸನ್ ಎಂಡ್, ಈಗ ಯಾವುದು ನವೆಂಬರ್ ಎಲ್ಲ ಸೀಸನ್ ಎಂಡ್. ಡಿಸೆಂಬರು ಎಲ್ಲ ಪೂರ್ತಿ ಒಣಗಾಕ್ಬಿಟ್ಟು ಎಲ್ಲ ಡ್ರೈ ಆಗಾಕ್ಬಿಟ್ಟು, ಅದಾದಮೇಲೆ ಜನವರಿಯಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮೂರಾಗೆಲ್ಲ ಅದೇ ಟೈಮ್ನಾಗ ಮಾಡ್ತಾರೆ ಎಲ್ಲರೂ. ಜನವರಿಯಿಂದ ಕಟಿಂಗ್ ಸ್ಟಾರ್ಟ್ ಆಗಿ, ಕಟಿಂಗ್ ಆದಮೇಲೆ ಒಂದು 15 ಡೇಸ್ ಮತ್ತೆ ಇದನ್ನ ಒಣಗಕ್ಕೆ ಬಿಡ್ಬೇಕು, ಬಾಡ್ಲು ಬಿಡ್ಬೇಕು. ನಾವು ಎಷ್ಟು ಚೆನ್ನಾಗಿ ಬಾಡ್ಲು ಬಿಡ್ತೀವಿ ಅಷ್ಟು ಚೆನ್ನಾಗಿ ಹೂವು ಚಿಗುರು ಕಿತ್ತತೆ. ಚಿಗುರು ಕಿತ್ತಿರೋದು ಮತ್ತು ಕಾಪ್ ಸಿಟ್ ಆಗೋಕ್ಕೂ ಅನುಕೂಲ ಆಗುತ್ತೆ. ಹಂಗಾಗಿ ಇದೆಲ್ಲ ಈಗ ಬಾಡ್ಲು ಬಿಟ್ಟೈತಿ. ಸೊ ಹಂಗಾಗಿ ಈಗ ಮತ್ತೆ ನಾವು ಏನಾರು ಕಂಟಿನ್ಯೂ ಹರ್ಕೊಂತ ಇತ್ತಂದ್ರೆ ಹೂವು ಬಂದೇ ಬರ್ತಿರ್ತೈತೆ. ಈಗ ಬಾಡ್ ಬಿಟ್ಟು ಅಂದರೆ ಕಾಲಕ್ರಮೇಣ ಈಗ ಅರ್ಧಂಗೆಲ್ಲ ಅದು ಹೂವು ಕಡಿಮೆ ಆಗುತ್ತೆ ಹೋಗುತ್ತೆ. ಈಗೆಲ್ಲ ಬಾಡ್ಲು ಬಿಟ್ಟಿನಿದ್ನ, ಇದನ್ನೆಲ್ಲ ಕುರಿ ಮೇಯಿಸಿ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಇದ್ರಾಗ ಈಗ ಮತ್ತೆ ಇದ್ರಾಗ ಎರಡರ ನಡುವೆ ಈಗ ಅಡಿಕೆ ಏನು ಹಾಕಿದ್ದೀನಲ್ಲ, ಈ ಎರಡರ ನಡುವೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪಿಗೆ ಮತ್ತೆ ಒಂದು ಪಪ್ಪಾಯ ಹಚ್ಬೇಕಂತ ಒಂದು ಪ್ಲಾನ್ ಐತೆ. ಸೊ ಅದು ಹೆಂಗಾಗತ್ತೆ ನೋಡ್ಬೇಕು. ಅದು ಏನಾದ್ರು ಚೆನ್ನಾಗೈತೆ ಅಂದರೆ ಪಪ್ಪಾಯ ಹಚ್ಚಿ ಇನ್ನೂ ಒಂದು 1-2 ವರ್ಷ ಈ ಮಲ್ಲಿಗೆ ಇಟ್ಕೊಂಡು ಇದನ್ನ ಕೆಡಿಸ್ಬಿಡಕ್ಕಂತ ಮಾಡಿದ್ನಿ. ನೋಡ್ಬೇಕು, ಅದಿನ್ನೂ ಪ್ಲಾನ್ ಐತೆ. ಇದಕ್ಕೆ ನೀರು ಬಿಡ್ಬೇಕು ನಾಳೆ ಡ್ರಿಪ್ಪಿಗೆ. ಎಲ್ಲ ಗಿಡ ಎಲ್ಲ ಒಣಗ್ಯಾವ ಸ್ವಲ್ಪ. ಏನು ಕಸ ಮರ ನಮ್ಮ ಮೊಲಗಳು ನೋಡ್ರಿ, ಫುಲ್ಲು ಕಸ, ಬರೀ ಕಾಂಗ್ರೆಸ್ ಕರ್ಕಿ ಅದೆಲ್ಲ. ಇದೆಷ್ಟು ಇವತ್ತಿನ ವಿಡಿಯೋ. ಭಾಳ ದಿವಸ ಆಗಿತ್ತು ವಿಡಿಯೋ ಮಾಡಿ, ಸೊ ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಓಕೆ, ಬಾಯ್. ಮೈಕ್ ಬೇಕಾ? ತಾಳೆ ನಾನು ಹೇಳ್ತೀನಿ, ಬರ್ತೀನಿ ಬಾ, ಗಿಡಕ ಹೇಳ್ತೀನಿ. ಹಾಂ ಹೇಳು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಂ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನ. ಸಬ್ಸ್ಕ್ರೈಬ್ ಬರಲ್ಲ, ಸಬ್ಸ್ಕ್ರೈಬ್ ಹೇಳ. ಸಬ್ಸ್ಕ್ರೈಬ್ ಸೊಪ್ಪು ಬರ್ತೈತಿ. ಸೊಪ್ಪು ಮೆಂತ್ಯ ಸೊಪ್ಪ, ಕೋಳಿ ಸೊಪ್ಪು. ಸಬ್ಸ್ಕ್ರೈಬ್ ಮಾಡ್ರಿ ಹಾಂ ಕರೆಕ್ಟ್ ಅಲ್ವಾ. ಇದ್ರಾಗ ಬರ್ತೀನಿ ನೋಡಿ ಫೋನ್ ಹೆಂಗೆ. ಹಾಂ ಇವಾಗ ಅಲ್ಲಿ ಮನೆಗೆ ಹೋಗಿ ನೋಡಿ ನಿಮ್ಮ ಫೋನಿಗೆ ಹಾಕತ್ನ. I want to reach 1 million likes. So please subscribe. Okay, thank you.